ಹೇ ಮಾಮ್ಸ್, ನಾನು ಗಂಗಾ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್. ಮುಂಜಾನೆ ಸೂರ್ಯ ಮತ್ತು ಮುಂಜಾನೆ ಏನು ಹಕ್ಕಿಗಳ ಆವಾಜ್ ಮತ್ತು ಅದು ಏನು ಫ್ರೆಶ್ನೆಸ್ ಅನ್ನಿಸ್ತಿರ್ತ ಬೆಳಗ್ಗೆ ಅಲ್ಲೊಂದು ಸ್ವಲ್ಪ ಪಾರ್ಕಲ್ಲಿ ವಾಕ್ ಮಾಡಿ ಬಂದೆ. ಅವಾಗ ನನಗೂ ಕೂಡ ಭಾಳ ಫ್ರೆಶ್ ಅನ್ನಿಸ್ತು. ಆ್ಯಕ್ಚುಲಿ ಡೈಲಿ ಹೋಗ್ಬೇಕಂತ ಆಸೆ, ಬಟ್ ಆಗಂಗೆ ಇಲ್ಲ. ಯಾಕಂದರೆ ಮಕ್ಕಳು ಸ್ಕೂಲ್ ಇರ್ತದೆ, ಅವ್ರಿಗೆ ಟಿಫಿನ್ ಮಾಡಬೇಕು, ಅವ್ರಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ಇದೆಲ್ಲ ಇದ್ದದ್ದೇ. ಸೊ ಮೀ ಟೈಮ್ ಅಂತ ತೆಗೆಯೋದೇ ಭಾಳ ಮುಷ್ಕಿಲ್ ಆಗ್ಬಿಡ್ತದೆ. ಸೊ ಇದು ವಾಕಿಂಗ್ ಒಂಥರ ಫಿಟ್ನೆಸ್ಗೋಸ್ಕರ ಅಲ್ಲ, ಮೆಂಟಲಿ ಕಾಮ್ ಆಗಿರೋಗೋಸ್ಕರ ಅಂತಲೂ ಹೇಳ್ಬೋದು. ಬಿಕಾಸ್ ಮತ್ತೆ ದಿನ ಶುರು ಆಗೋಕ್ಕಿಂತ ಮುಂಚೆ ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ತೆಗೆದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದರೆ ಸ್ವಲ್ಪ ಎನರ್ಜೆಟಿಕ್ ಆಗಿ ಫ್ರೆಶ್ ಆಗಿ ಇಡೀ ದಿನನ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ನಂಬಿಕೆ. ಸೊ ನೀವು ಈ ಥರ ಮಾಡ್ತೀರೇನೋ, ಮೀ ಟೈಮ್ ಯಾವ ರೀತಿ ಎಲ್ಲ ತೆಗಿತೀರಿ ಅಂತ ನನ್ನ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೆಕ್ಸ್ಟ್ ಈಗ ಇಲ್ಲಿ ಆರೆಂಜಸ್ ಯಾಕೆ ತೋರಿಸ್ಲತ್ತೀನಿ ಅಂದರೆ, ಈ ಆರೆಂಜಸ್ ಇಂದ ನಾನು ನನ್ನ ಮಕ್ಕಳಿಗೆ ಆರೆಂಜ್ ಪಾಪ್ಸಿಕಲ್ಸ್ ಅಂದ್ರೆ ಆರೆಂಜ್ ಐಸ್ ಕ್ರೀಮ್ ರೆಡಿ ಮಾಡ್ಕೊಡಕತ್ತೀನಿ. ಆ್ಯಕ್ಚುಲಿ ಇಬ್ಬರು ಮಕ್ಕಳು ಐಸ್ ಕ್ರೀಮ್ ಕ್ರೇವ್ ಮಾಡಕತ್ತಿದ್ರು. ಸೊ ಹೊರಗಡೆಯಿಂದ ಕೊಡಿಸಿದ್ರ ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್ ಇರ್ತದ, ಮತ್ತು ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡಿರ್ತಾರೆ, ಮತ್ತು ಆ್ಯಡೆಡ್ ಕಲರ್ಸು ಇರ್ತದ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದಲ್ಲ ಈಸಿಯಾಗಿ. ಹೆಂಗಿದ್ರು ಪಾಪ್ಸಿಕಲ್ ಮೋಲ್ಡ್ ಇತ್ತು ಅಂತ ಮನೆಯಲ್ಲೇ ಮಾಡಿಕೊಟ್ಟೆ. ಈ ಥರ ಒಂದು ಪಾಪ್ಸಿಕಲ್ ಮೋಲ್ಡ್ ಇದ್ರೆ ಸಾಕು, ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ. ನಿಮಗೆ ಗೊತ್ತಿರೋ ಹಾಗೆ ಲೇಜಿ ಮಾಮ್ಸಿಗೆ ಈಸಿ ಆಗೋ ರೆಸಿಪೀಸ್ನೇ ನನ್ನ ಚಾನಲ್ನಾಗ ಶೇರ್ ಮಾಡ್ತಿರ್ತೀನಿ. ಇದನ್ನು ಅಷ್ಟೇ ಈಸಿ ಅದ, ಏನಿಲ್ಲ. ಆರೆಂಜದ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆರೆಂಜದು ಒಳಗಿನ ಜ್ಯೂಸ್ ಎಲ್ಲ ಒಂದು ಬೌಲಲ್ಲಿ ತೆಗೆದಿಟ್ಕೊರಿ. ಆ ಜ್ಯೂಸ್ನ ಈ ಮೋಲ್ಡಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು. ಒಂದು 7 to 8 hours ಫ್ರಿಜ್ಜಲ್ಲಿ ಇಟ್ಬಿಡ್ರಿ. ನೆಕ್ಸ್ಟ್ ನೀವು ಈಗ ರಾತ್ರಿ ಮಾಡಿ ಇಟ್ಟರೆ ಮುಂಜಾನೆ ಹೇಳೋಷ್ಟಿಗೆ ಈ ಥರ ಪಾಪ್ಸಿಕಲ್ಸ್ ರೆಡಿ ಆಗಿರ್ತದೆ. ಮಧ್ಯಾಹ್ನದ ಹೊತ್ತು ಅವಾಗ ಮಕ್ಕಳಿಗೆ ಕೊಡ್ಬೋದು. ಭಾಳ ಟೇಸ್ಟಿಯಾಗಿತ್ತು ಟೇಸ್ಟ್ ಅಂತೂ. ಬಿಕಾಸ್ ಅದ್ರದ್ದು ಏನು ಆರೆಂಜ್ದಾಗ ನ್ಯಾಚುರಲ್ ಶುಗರ್ ಇತ್ತಲ್ಲ, ಅದೇ ಎಂಜಾಯ್ ಮಾಡತ್ತಿದ್ರು. ನಾನು ಏನು ಎಕ್ಸ್ಟ್ರಾ ಶುಗರ್ ಹಾಕಿಲ್ಲ ಅದ್ರಾಗ. ನೀವು ನೋಡತ್ತಿರ್ಬೋದು, ಇಬ್ಬರು ಅಷ್ಟೇ ಟೇಸ್ಟಿ ಅದ ಅಂತ ಹೇಳತ್ತಿದ್ರು, ಮತ್ತು ಆರಾಮ್ಸೆ ಎಂಜಾಯ್ ಮಾಡ್ಕೊಂಡೇ ತಿನ್ನಕತ್ತಿದ್ರು. ಮತ್ತು ನಮಗೂ ತಾಯಂದ್ರಿಗೆ ಯಾವುದು ಗಿಲ್ಟ್ ಇರಂಗಿಲ್ಲ, ಏನೋ ಜಂಕ್ ಕೊಡತ್ತೀವಿ, ಜಾಸ್ತಿ ಶುಗರ್ ಇದ್ದದ್ದು ಕೊಡತ್ತೀವಿ ಅನ್ನೋ ಒಂದು ಗಿಲ್ಟ್ ಇರಂಗಿಲ್ಲ. ಸೊ ಇದು ಒಂದು ಗಿಲ್ಟ್ ಫ್ರೀ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು 6 ಆರೆಂಜ್ನ ಯೂಸ್ ಮಾಡಿದ್ದೀನಿ. 6 ಮೋಲ್ಡ್ ಇದ್ವಲ್ಲ, ಸೊ 6 ಆರೆಂಜಸ್ ಬೇಕಾಯ್ತು ಅದಕ್ಕೆ. ಮತ್ತು ನಿಮಗೆ ಒಂದು ಸ್ವಲ್ಪ ಈ ಆರೆಂಜ್ ಹುಳಿ ಇರ್ತದ, ಸ್ವಲ್ಪ ಶುಗರ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಕಲ್ ಸಕ್ಕರೆನ ಪುಡಿ ಮಾಡಿ ಹಾಕೋಬಹುದು. ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ, ಅವಾಗ ಅದು ಉಳಿದು ಬ್ಯಾಲೆನ್ಸ್ ಆಗ್ತದೆ. ನಾ ಮಾತ್ರ ಏನೋ ಎಕ್ಸ್ಟ್ರಾ ಶುಗರ್ ಏನೂ ಹಾಕಿಲ್ಲ, ಹಾಗೆ ನ್ಯಾಚುರಲ್ ಏನು ಆರೆಂಜ್ದ ಫ್ಲೇವರ್ ಇರ್ತದ ಅದನ್ನೇ ಪಾಪ್ಸಿಕಲ್ ಮಾಡಿದ್ದೆ. ಅದನ್ನೇ ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮನೆಯಲ್ಲಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ನಂಗೆ ಹೇಳ್ರಿ. ನೆಕ್ಸ್ಟ್ ಈಗ ಮಧ್ಯಾಹ್ನದ ಹೊತ್ತು ನಂಗೆ ಸ್ವಲ್ಪ ಫುಟ್ವೇರ್ ಪರ್ಚೇಸ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ವೆಸ್ಟರ್ನ್ ಔಟ್ಫಿಟ್ಟಿಗೆ ಹೊಂದುವಂಥ ಅಂದರೆ ಲೈಕ್ ಹೀಲ್ಸ್ ಬೇಕಾಗಿತ್ತು. ಅದಕ್ಕೆ ಬಾಟಾ ಶೋರೂಮ್ ಹತ್ತಿರದಲ್ಲೇ ಇತ್ತು. ಹಾಗಾಗಿ ಅಲ್ಲೂ ರಿಲಯಬಲ್ ಆಗಿರುವಂಥ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ಫುಟ್ವೇರ್ ಸಿಗ್ತದಂತ ಅಲ್ಲೇ ನೋಡಿದ್ರಾಯ್ತು ಒಂದ್ಸಲಿ ಅಂತ ಹೋಗಿದ್ದೆ. ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಬಾಟಾನಾಗ ಜಸ್ಟ್ ಭಾಳ ಸಿಂಪಲ್ ಫಾರ್ಮಲ್ ಆಗಿರುವಂಥ ಫುಟ್ವೇರ್ ಮಾತ್ರ ಸಿಗ್ತಿತ್ತು. ಬಟ್ ಈಗ ಎಷ್ಟೇನ ಆಯಿತು, ಅಲ್ಲಿನೂ ಸ್ವಲ್ಪ ಸ್ಟೈಲಿಶ್ ಆಗಿರುವಂಥದ್ದೆಲ್ಲ ಫುಟ್ವೇರ್ ಸಿಗ್ಲಾಗತ್ತವ. ಸೊ ಹಾಗಾಗಿ ಹೀಲ್ಸು ಇರ್ತಾವ, ಅಲ್ಲೂ ಒಂದ್ಸಲ ನೋಡಿ ಬಂದ್ರಾಯ್ತು. ಸ್ವಲ್ಪ ಭಾಳ ದಿನ ತಾಳ್ಕಿನೂ ಬರ್ತಾವ, ಕ್ವಾಲಿಟಿನೂ ಚೆನ್ನಾಗಿರ್ತದ. ಹೆಂಗಿದ್ರು ಸ್ಟೈಲಿಶ್ ಆಗಿರೋ ಫುಟ್ವೇರ್ನು ಇನ್ಕ್ಲೂಡ್ ಮಾಡ್ಯಾರ. ಸ್ವಲ್ಪ ಚಾಯ್ಸ್ ಸಿಗ್ತಾವ, ಈಸಿ ಆಗ್ತದೆ ಚೂಸ್ ಮಾಡಕ್ಕೂ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಕಲೆಕ್ಷನ್ ಏನೋ ಚಂದ ಇತ್ತು, ಬಟ್ ಭಾಳ ಲಿಮಿಟೆಡ್ ಚಾಯ್ಸ್ ಇತ್ತು, ಜಾಸ್ತಿ ಇರಲಿಲ್ಲ ವೆರೈಟಿ ಆಯ್ಕೆ ಮಾಡ್ಕೊಳಕ್ಕೆ. ನನಗೆ ಬೇಕಾಗಿರುವಂಥದ್ದು ಒಂದು 3-4 ಟ್ರೈ ಮಾಡಿ ನೋಡಿದೆ, ಬಟ್ ಆ ಥರ ನನಗೆ ಸಿಗಲಿಲ್ಲ. ನನ್ನ ಮಗ ಕೂಡ ಹೆಲ್ಪ್ ಮಾಡಕತ್ತಿದ್ದ ನನಗೆ, ಅದು ತಗೋ ಮಮ್ಮಿ ಇದು ತಗೋ ಮಮ್ಮಿ ಅಂತ ಹೇಳತ್ತಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ನನಗೆ ಬೇಕಾಗಿರೋ ಟೈಪ್ ಸಿಗಲಿಲ್ಲ. ಹಾಗಾಗಿ ಇನ್ನೂ ಒಂದು ಬಾಟಾ ಶೋರೂಮ್ ಇತ್ತು, ಇನ್ನು ಹತ್ತಿರದಲ್ಲೇ ಒಂದು ಮಾಲ್ ಇತ್ತು. ಸೊ ಆ ಮಾಲಿಗೆ ಹೋಗಿ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರ್ಬೋದೇನೋ, ಸಿಕ್ಕರೆ ಅಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡು ಬಂದೆ. ಬಟ್ ಅಲ್ಲೂ ಕೂಡ ನನಗೆ ಬೇಕಾಗಿರೋ ರೀತಿ ಸಿಗಲಿಲ್ಲ. ಹೀಲ್ಸಲ್ಲಿ ಭಾಳ ಆಯ್ಕೆ ಕಮ್ಮಿ ಇತ್ತು, ಫ್ಲ್ಯಾಟ್ಸ್ ತುಂಬಾ ಇದ್ವು, ಬಟ್ ಹೀಲ್ಸ್ ಭಾಳ ಲಿಮಿಟೆಡ್ ಆಗಿದ್ವು. ಹಾಗಾಗಿ ಮತ್ತೆ ಬೇರೆ ಕಡೆ ನೋಡಿದ್ರಾಯಿತು ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ಮಾಲಲ್ಲಿ ಎಷ್ಟು ಕ್ಯೂಟ್ ಆಗಿರೋ ವುಡನ್ ಇಂದ ಮಾಡಿರುವಂಥ ಟಾಯ್ಸ್ ಎಲ್ಲ ಸೆಲ್ ಮಾಡತ್ತಿದ್ರು. ಅಲ್ಲೂ ಒಂದು ಸ್ವಲ್ಪ ನೋಡಿಬಿಟ್ಟು ಮನೆಗೆ ಬಂದ್ವಿ. ಅದಾದಮೇಲೆ ಈವ್ನಿಂಗ್ ಹೊತ್ತನಾಗ
ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಹಾಗಾಗಿ ಗ್ರಾಸರಿ ಶಾಪ್ ಮಾಡೋಕ್ಕೆ ಹೋಗಿದ್ದೆ ಮಕ್ಕಳ ಜೊತೆ. ಮಕ್ಕಳಿಗೆ ಕರ್ಕೊಂಡು ಹೋದಾಗ ಅವರು ಮನೆಗೆ ಬಿಟ್ಟು ಹೋಗಂಗಿಲ್ಲ ನಾ ಆ್ಯಕ್ಚುಲಿ ಗ್ರಾಸರಿ ಶಾಪಿಂಗ್ ಹೋದ್ರೆ, ಬಿಕಾಸ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರಲ್ಲ, ನೋಡಿ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕಂತ ಓಡಾಡ್ತಾರೆ. ಆಮೇಲೆ ಅವ್ರು ಕ್ಯೂರಿಯಸ್ ಮೈಂಡಿಗೆ ಸ್ವಲ್ಪ ಅದು ಬೇಕಂತ ನನಗೆ ಅನ್ನಿಸ್ತದೆ. ಅವರಿಗೆ ಬಿಟ್ಟು ಹೋಗಿ ದೊಡ್ಡವ್ರದ್ದು ಅವ್ರದ್ದೇನು ಇರಂಗಿಲ್ಲ ಅಲ್ಲಿ ಕೆಲಸ, ನಾವೇ ದೊಡ್ಡವರೇ ಎಲ್ಲ ಚಾಯ್ಸ್ ಮಾಡೋದಿರ್ತದೆ, ನಾವೇ ತೊಗೊಳೋದಿರ್ತದೆ ಮನೆಗೋಸ್ಕರ ಅಂತ ಅಂದ್ಕೊಂಡ್ರೆ ಅವ್ರದ್ದು ಕ್ಯೂರಿಯಸ್ ಮೈಂಡ್ ನಾವೇ ಒಂದು ಸ್ವಲ್ಪ ಅದಕ್ಕೆ ಸ್ಟಾಪ್ ಮಾಡ್ದಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಎಲ್ಲೇ ಶಾಪಿಂಗ್ ಹೋದರೂ ಅವ್ರಿಗೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಅವರು ಕೂಡ ಎಲ್ಲ ಏನೇನು ಸಿಗ್ತದೆ ಎಲ್ಲನೂ ನೋಡ್ತಿರ್ತಾರೆ, ಮತ್ತು ಒಂದೊಂದು ಸಲ ಅವ್ರಿಗೆ ಬೇಕಾಗಿರೋದನ್ನು ಅವರೇ ಚಾಯ್ಸ್ ಮಾಡ್ತಾರೆ. ಆಮೇಲೆ ಜಂಕ್ ಯಾವುದನ್ನು ತೊಗೋಬೇಕು, ಮತ್ತು ತೊಗೋಬೇಕಾದ್ರೆ ಎಲ್ಲ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ನು ನಾನು ಒಂದು ಸ್ವಲ್ಪ ಓದ್ಬಿಟ್ಟೆ ತೊಗೊತಿರ್ತೀನಿ. ಸೊ ಅದನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಫ್ರೂಟ್ಸ್ ಅದು ಏನಾದರೂ ತೊಗೋಬೇಕಾದ್ರೆ ಅವರೇ ಚಾಯ್ಸ್ ಮಾಡ್ತಾರೆ, ಅದು ಫ್ರೂಟ್ ಬೇಕು ಇದು ಫ್ರೂಟ್ ಬೇಕಂತ. ಅವ್ರು ಚಾಯ್ಸ್ ಮಾಡಿದ್ದೆ ಹಾಕ್ಬಿಡ್ತೀನಿ ನಾನು, ಅವರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಮತ್ತು ಮನೇಲಿ ಬಂದಮೇಲೆ ಚಲೋ ತಿಂತಾರನು, ನಾ ತೊಗೊಂಡಿನಿ, ನಾ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಅದಕ್ಕೆ ನಾನು ಖಾಲಿ ಮಾಡ್ಬೇಕಂತಂದು. ಆ್ಯಕ್ಚುಲಿ ಈ ಟ್ರಿಕ್ನ ನೀವು ಭಾಳ ಪಿಕ್ಕಿ ಈಟರ್ಸ್ ಇದ್ರು ನಿಮ್ಮ ಮಕ್ಕಳಂದ್ರೆ ಅವ್ರಿಗೆ ಟ್ರೈ ಮಾಡಿ ನೋಡ್ರಿ ಅಂತ ನಾನೊಂದು ವಿಡಿಯೋ ಹೇಳಿದ್ದೆ, ಲೈಕ್ ಟಿಪ್ಸ್ ಫಾರ್ ಪಿಕ್ಕಿ ಈಟರ್ಸ್ ಅಂತ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೀನಿ. ಬೇಕಂದ್ರೆ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡಿರಿ. ನೆಕ್ಸ್ಟ್ ಈಗ ಮನೆಗೆ ಬಂದುಬಿಟ್ಟು ಸೋಯಾ ರೈಸ್ ಮಾಡಕತ್ತಿದ್ದೆ. ಸೋಯಾ ಚಂಕ್ಸ್ ಮನೇಲಿತ್ತು. ಸೋಯಾ ರಿಚ್ ಇನ್ ಪ್ರೋಟೀನ್ ಅಲ್ಲ, ಮಕ್ಕಳು ಬರೀ ಸೋಯಾದ ಕರಿ ಏನಾದರೂ ಮಾಡ್ದಾಗ ತಿನ್ನಂಗಿಲ್ಲ. ಅದೇ ರೈಸಲ್ಲಿ ಹಾಕಿದಾಗ ಅಲ್ಲಿ ಇಲ್ಲಿ ಸಿಗ್ತಾವಲ್ಲ, ಸ್ವಲ್ಪ ಅವರು ಕೂಡ ತಿಂತಾರೆ ಅಂದ್ಕೊಂಡು ಸೋಯಾ ರೈಸ್ ಮಾಡಿದೆ ಲಂಚ್ಗೆ. ಅದಕ್ಕೆ ನೀವು ನೋಡ್ತಿರೋ ಹಾಗೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಲತ್ತೀನಿ. ಸೋಯಾ ಚಂಕ್ಸ್ ಕೂಡ ಸ್ವಲ್ಪ ಅದನ್ನು ಸಪ್ರೇಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಉಪ್ಪು, ಖಾರ, ಗರಂ ಮಸಾಲ ಎಲ್ಲ ಹಾಕಿ ಅದಾದಮೇಲೆ ಒಗ್ಗರಣೆದಾಗ ಹಾಕಿ ಒಂಚೂರು ಫ್ರೈ ಮಾಡಿ ಅನ್ನನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ನಮ್ಮದು ಬಿಸಿ ಬಿಸಿ ರೈಸ್ ರೆಡಿ ಆಯಿತು. ರೈಸ್ ಕುಕ್ಕರ್ನಾಗ ಮಾಡಿದ್ದೆ, ಚಲೋ ಅರಳ್ಕೊಂಡು ಬಂದಿತ್ತು. ಮಕ್ಕಳಂತೂ ವೆಜಿಟೇಬಲ್ಸ್ ಜಾಸ್ತಿ ಕಾಣಿಸ್ಲತ್ತಿವ ಕಣ್ಣಿಗೆ ಅಂತಂದ್ರೆ ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತ ಫುಲ್ ಪಿಕ್ಕಿ ಈಟರ್ ಆಗಿಬಿಡ್ತಾರೆ. ಎಲ್ಲನೂ ತೆಗೆದಿಟ್ಬಿಟ್ಟು ಬರೀ ರೈಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಆದಷ್ಟು ವೆಜಿಟೇಬಲ್ಸ್ನ ಸಣ್ಣದಾಗಿ ಚಾಪ್ ಮಾಡಿದ್ದೆ. ಮತ್ತು ನಾನಲ್ಲ ಅವ್ರ ಕೈಯಿಂದನೇ ಪಿಕ್ ಮಾಡಿಸ್ತೀನಿ, ಒಂದೊಂದು ವೆಜಿಟೇಬಲ್ ಬೇಕಂತ ಅವ್ರ ಕೈಯಿಂದನೇ ತಗೊಂಡು ನಾನು ಕುಕ್ಕರಲ್ಲಿ ಹಾಕ್ತೀನಿ. ಅದರಿಂದ ನಾ ಹಾಕಿನಲ್ಲ ನಾ ತಿನ್ನಬೇಕು ಅನ್ನೋ ಒಂದು ಸಣ್ಣ ಮೋಟಿವೇಶನ್ ಅವ್ರಿಗೆ ಬರ್ತದ. ಈ ಟ್ರಿಕ್ ನನಗಂತೂ ಹೆಲ್ಪ್ ಆಗ್ಯದ. ನಿಮ್ಮ ಮಕ್ಕಳು ಈ ಥರ ಪಿಕ್ಕಿ ಈಟರ್ಸ್ ಇದ್ರಂದ್ರೆ ಈ ಒಂದು ಸಿಂಪಲ್ ಟ್ರಿಕ್ ಟ್ರೈ ಮಾಡಿ ನೋಡ್ರಿ. ನೀನೇ ಹಾಕಿಯಲ್ಲ ಇದು ಕುಕ್ಕಿಂಗ್ ಮಾಡ್ಬೇಕಾರೆ ನಿತಿನು ಇದು ಎಷ್ಟು ಟೇಸ್ಟ್ ಆಗ್ಯದ ನೋಡು ಅಂದಾಗ ಸ್ವಲ್ಪ ಮೋಟಿವೇಟ್ ಆಗ್ತಾರೆ ಅವ್ರು ತಿನ್ನಕ್ಕೆ. ಆಮೇಲೆ ಈ ಪಿಕ್ಕಿ ಈಟಿಂಗಿನ ಹ್ಯಾಬಿಟಿಂದ ಸ್ವಲ್ಪ ಹೊರಗೆ ಬರ್ತಾರೆ, ವೆಜಿಟೇಬಲ್ಸ್ನು ಚೆನ್ನಾಗಿ ತಿಂತಾರ ಅಂತ ನನ್ನ ಅಭಿಪ್ರಾಯ. ಟ್ರೈ ಮಾಡಿ ನೋಡ್ರಿ ಈ ಟ್ರಿಕ್. ಸೊ ಸೋಯಾ ರೈಸ್ ಅಂತೂ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು, ಮಕ್ಕಳು ಎಲ್ಲ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.